Let us leave aside slogans. Let us leave aside words which frighten people. Let us even make concession to the prejudices of our opponents. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 32 ಡಿಗ್ರಿ 4 PhD ತಗೊಂಡು ವಿದೇಶದಿಂದ ಭಾರತಕ್ಕೆ ಬರ್ತಾರೆ. ಅದು ಒರಿಜಿನಲ್ ಡಿಗ್ರಿ, ಫೇಕ್ ಡಿಗ್ರಿ ಅಲ್ಲ. ಅವರು ಅಧಿಕಾರಿಯಾಗಿ ಟೇಬಲ್ ಮೇಲೆ ಕೂತಿದ್ರೆ ಫೈಲ್ಗಳನ್ನು ಟೇಬಲ್ ಮೇಲೆ ಇಡ್ತಾ ಇರಲಿಲ್ಲ, ಎಸೀತಾ ಇದ್ರು. ಇದೇ ನೋಡಿ ವಿಶ್ವಗುರು, ನಮ್ಮ ಭಾರತ. ಎಲ್ಲರೂ ನೀರು ಕುಡಿಬಹುದಾಗಿತ್ತು, ಆದರೆ ಡಾಕ್ಟರ್ ಅಂಬೇಡ್ಕರ್ ನೀರು ಕುಡಿಯೋ ಹಾಗಿರಲಿಲ್ಲ, ನೀರನ್ನು ಮುಟ್ಟೋ ಹಾಗೂ ಇರಲಿಲ್ಲ. ವಾಪಸ್ ಬಡೋದ್ರಾಗೆ ಬಂದು ಸಯ್ಯಾಜಿ ಬಾಗ್ನಲ್ಲಿ ಕೂತ್ಕೊಂಡು ಅಳ್ತಾ ಇದ್ರು. ಇಷ್ಟೆಲ್ಲ ಓದ್ಕೊಂಡು ಬಂದರೂ ನಂಗೇನೆ ಈ ರೀತಿ ಮಾಡ್ತಾ ಇದ್ದಾರಲ್ಲ, ಇನ್ನು ನನ್ನ ಜನಗಳ ಪರಿಸ್ಥಿತಿ ಹೇಗಾಗಬೇಡ. ಬಾಬಾ ಸಾಹೇಬ್ರಿಗೆ ಅವಕಾಶ ಸಿಕ್ತು ವಿದೇಶಕ್ಕೆ ಹೋಗೋಕ್ಕೆ. ಅವರ 4 ಜನ ಮಕ್ಕಳು ಸತ್ತು ಹೋದ್ರು, ಅವರ ಹೆಂಡತಿ ಸತ್ತೋದ್ರು, ಮನೆ ಪರಿಸ್ಥಿತಿ ಹಾಳಾಗೋಯ್ತು. ಆದರೆ ಬಾಬಾ ಸಾಹೇಬರು ಸಯ್ಯಾಜಿ ಬಾಗ್ನಲ್ಲಿ ಸಂಕಲ್ಪ ಮಾಡಿದ್ರು, ಭಾರತದಿಂದ ಜಾತಿ ವ್ಯವಸ್ಥೆಯನ್ನು ತೊಲಗಿಸಲೇಬೇಕು ಅಂತ. ಒಂದು ರಾತ್ರಿ ವಿದೇಶಿ ಪತ್ರಕರ್ತ ಅಂಬೇಡ್ಕರ್ ಅವರನ್ನ ಭೇಟಿ ಮಾಡೋಕೆ ಬಂದ. ರಾತ್ರಿ ಆಗಿದ್ರೂ ಅಂಬೇಡ್ಕರ್ ಅವರು ಓದ್ತಾ ಇದ್ರು. ಪತ್ರಕರ್ತ ಕೇಳ್ದ, ಡಾಕ್ಟರ್ ಅಂಬೇಡ್ಕರ್ ನೀವಿನ್ನೂ ಯಾಕೆ ಮಲಗಿಲ್ಲ? ಡಾಕ್ಟರ್ ಅಂಬೇಡ್ಕರ್ ಹೇಳ್ತಾರೆ, ನನ್ನ ಸಮಾಜ ಮಲಗಿದೆ, ಅದಕ್ಕಾಗಿ ನಾನು ಎದ್ದಿದ್ದೀನಿ ಅಂತ. ಹಿಡಿದಂತಹ ಛಲವನ್ನು ಬಿಡದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1948ರ ಅಕ್ಟೋಬರ್ ತಿಂಗಳ ಸಂಸತ್ತಿನ ಅಧಿವೇಶನದಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನು ಮಂಡಿಸಿದರು. ಈ ಹಿಂದೂ ಕೋಡ್ ಬಿಲ್ ಹಿಂದೂ ಮಹಿಳೆಯರಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು, ಶೈಕ್ಷಣಿಕ ಹಾಗೂ ರಾಜಕೀಯ ಹಕ್ಕುಗಳನ್ನು ಪ್ರತಿಪಾದಿಸಿತ್ತು. ಆದರೆ ನಾ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತಿ ಎಂದು ಪ್ರತಿಪಾದಿಸುವಂತಹ ಮನುಧರ್ಮ ಪ್ರಣೀತ ಸನಾತನ ವೈದಿಕ ಶಾಹಿಗಳು ಮಹಿಳೆಯರಿಗೆ ಸ್ವಾತಂತ್ರ್ಯ, ಸಮಾನತೆ, ಶಿಕ್ಷಣ ಮತ್ತು ರಾಜಕೀಯ ಅಧಿಕಾರ ಹಾಗೂ ಪಿತ್ರಾರ್ಜಿತ ಆಸ್ತಿಯ ಹಕ್ಕುಗಳನ್ನು ಕೊಡುವ ಸಮತಾವಾದಿ ಹಾಗೂ ಸ್ತ್ರೀವಾದಿ ಅಂಬೇಡ್ಕರ್ ಅವರ ಈ ಮಹತ್ವರ ಆಶಯಗಳನ್ನು ಒಳಗೊಂಡಂತಹ ಈ ಮಸೂದೆಯನ್ನ ಉಗ್ರವಾಗಿ ವಿರೋಧಿಸಿದರು. ಇದನ್ನೇ ನೆಪ ಮಾಡಿಕೊಂಡಂತಹ ಅಂದಿನ ಸರ್ಕಾರ ಈ ಮಸೂದೆಗೆ ವಿರೋಧವನ್ನು ವ್ಯಕ್ತಪಡಿಸಿತು. ಹಾಗೂ ಭಾರತದ ವಿದೇಶಾಂಗ ನೀತಿಯು ಸ್ನೇಹಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಶತ್ರುತ್ವವನ್ನು ಉಂಟು ಮಾಡುವಂತಿದೆ ಎಂದು ಸರ್ಕಾರಕ್ಕೆ ಹಲವು ಬಾರಿ ಮನವಿ ಮಾಡಿದರು. ಅದಲ್ಲದೆ ಹಿಂದುಳಿದ ಜಾತಿಗಳ ಆರ್ಥಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಪ್ರಗತಿಗಾಗಿ ಹಿಂದುಳಿದ ಜಾತಿಗಳನ್ನು ಗುರುತಿಸಲು ಆಯೋಗ ನೇಮಿಸಬೇಕು ಹಾಗೂ ಹಿಂದುಳಿದ ಜಾತಿಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲು ಸೌಲಭ್ಯ ಕಲ್ಪಿಸಬೇಕು ಎಂಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಸರ್ಕಾರ ಮಾನ್ಯ ಮಾಡಲಿಲ್ಲ. ಇದೆಲ್ಲದರಿಂದಾಗಿ ಮನನೊಂದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಾನು ಸುಮ್ಮನೆ ಮಂತ್ರಿಮಂಡಲದಲ್ಲಿರುವುದು ವ್ಯರ್ಥ ಅಂತ ಹೇಳಿ ಭಾವಿಸಿ ತಮ್ಮ ಪ್ರತಿಭಟನೆಯ ಸಂಕೇತವಾಗಿ 1951ನೇ ಸೆಪ್ಟೆಂಬರ್ 27ನೇ ತಾರೀಕು ತಮ್ಮ ಕಾನೂನು ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟರು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ. ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ. ಸಂಕಟದಲ್ಲಿ ಬಂದೆ ಆಗಿ ಆಧಾರ. ಗೌತಮ ಬುದ್ಧರನ್ನ ಕೊಂದವರು ಯಾರು ಮತ್ತು ನಂತರ ಏನಾಯಿತು? ಒಂದು ಸಲ ಗೌತಮ ಬುದ್ಧರನ್ನ ತನ್ನ ಶಿಷ್ಯರೊಂದಿಗೆ ಭೋಜನಕ್ಕೆ ಆಹ್ವಾನಿಸಲಾಗಿತ್ತು. ಅಲ್ಲಿ ಆತಿಥೇಯನು ಅವರಿಗೆ ಆಹಾರದಲ್ಲಿ ವಿಷವನ್ನ ಬೆರೆಸಿಕೊಟ್ಟಿದ್ದನು. ಮೊದಲ ತುತ್ತನ್ನು ಸ್ವೀಕರಿಸುತ್ತಿದ್ದಂತೆಯೇ ಬುದ್ಧರಿಗೆ ಆ ಆಹಾರದಲ್ಲಿ ವಿಷವಿದೆ ಎಂದು ತಿಳಿದು ಬಂತು. ತಕ್ಷಣವೇ
ಬುದ್ಧರು ತನ್ನ ಶಿಷ್ಯರಿಗೆ ಆಹಾರವನ್ನ ಬಡಿಸದಂತೆ ಆತಿಥೇಯನನ್ನ ತಡೆದರು. ತನ್ನ ಅಂತಿಮ ಸಮಯ ಹತ್ತಿರವಿದೆ ಎಂದು ಗೌತಮ ಬುದ್ಧರಿಗೆ ಅರಿವಾಗಿತ್ತು. ಅವರ ಆರೋಗ್ಯವು ಹದಗೆಡತೊಡಗಿತು. ಅವರು ಸ್ವಲ್ಪ ತೂರಾಡಿ ಅಲ್ಲಿಯೇ ನೆಲದ ಮೇಲೆ ಮಲಗಿದರು. ಎಲ್ಲಾ ಶಿಷ್ಯರು ಗೌತಮ ಬುದ್ಧರ ಅಂತಿಮ ಸಂದೇಶವನ್ನ ಕೇಳಲು ಅವರ ಬಳಿ ಬಂದು ಕುಳಿತರು. ಬುದ್ಧರು ಮಲಗಿದ್ದ ಸ್ಥಿತಿಯಲ್ಲಿಯೇ ತನ್ನ ಒಂದು ಕೈಯನ್ನ ತಲೆಗೆ ಆಧಾರವಾಗಿಟ್ಟುಕೊಂಡು ಶಿಷ್ಯರಿಗೆ ಉಪದೇಶ ನೀಡಿದರು. ಬುದ್ಧನ ಈ ಭಂಗಿಯನ್ನೇ ಇಂದು ಮಹಾಪರಿನಿರ್ವಾಣ ಎಂದು ಕರೆಯಲಾಗುತ್ತದೆ. ಅವರ ಕೊನೆಯ ಸಂದೇಶವೆಂದರೆ ಅಪ್ಪ ದೀಪೋ ಭವ, ಅಂದರೆ ನಿಮ್ಮ ದೀಪ ನೀವೇ ಆಗಿರಿ. ಮನುಷ್ಯರು ತಮ್ಮ ಜೀವನದ ಉದ್ಧಾರವನ್ನ ತಾವೇ ಮಾಡಿಕೊಳ್ಳಬೇಕು. ಇದಾದ ನಂತರ ಭಗವಾನ್ ಬುದ್ಧರು ಪ್ರಕೃತಿಯಲ್ಲಿ ಲೀನವಾದರು. ಅವರ ಅಂತ್ಯ ಸಂಸ್ಕಾರವನ್ನ ಭಾರತದ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಮಹಾಕಶ್ಯಪರಿಂದ ನೆರವೇರಿಸಲಾಯಿತು. ಇಂದು ಇದು ಪ್ರಸಿದ್ಧ ಬೌದ್ಧ ಯಾತ್ರಾ ಸ್ಥಳವಾಗಿದೆ. ಭಗವಾನ್ ಗೌತಮ ಬುದ್ಧರಿಗಾಗಿ ಕಮೆಂಟ್ನಲ್ಲಿ ನಮೋ ಬುದ್ಧಾಯ ಎಂದು ತಪ್ಪದೇ ಬರೆಯಿರಿ.